ಹಾಯ್, ನಮಸ್ಕಾರ ಎಲ್ರಿಗೂ. ನಮ್ಮ ಅಡುಗೆ ಮನೆಗೆ ಸುಸ್ವಾಗತ. ನಾವಿವತ್ತು ಕಿಡ್ಸಾಲಿ ಪಲ್ಯ ಹೆಂಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಸೊ ಪಲ್ಯನ ಎಲ್ಲ ನೀಟಾಗಿ ಬಿಡಿಸ್ಕೋಬೇಕು. ಚಲೋ ಇರೋದನ್ನ ಮಾತ್ರ ತೆಗೆದಿಟ್ಕೋರಿ, ಕೆಟ್ಟದ್ರನ್ನೆಲ್ಲ ತೆಗೆದು ಸಾಕ್ರಿ. ಆಮೇಲೆ ಒಂದು ಬುಟ್ಟಿ ಒಳಗೆ ನೀರು ಹಾಕ್ಕೊಂಡು ಪಲ್ಯನೆಲ್ಲ ನೀಟಾಗಿ ತೊಳ್ಕೊರಿ. ಪಲ್ಯ ಒಳಗೆ ಮಣ್ಣಿರುತ್ತೆ, ಸೊ ಅದೆಲ್ಲ ನೀಟಾಗಿ ಎಲ್ಲ ಹೋಗ್ಬೇಕು, ಹೊಲಸೆಲ್ಲ. ಆಮೇಲೆ ಕೆಲವೊಂದು ಸಾರಿ ಮಣ್ಣು ಜಾಸ್ತಿ ಇತ್ತಂದ್ರೆ ಎರಡನೇ ಸಾರಿ ನೀರು ತಗೊಂಡು ಮತ್ತೆಲ್ಲ ನೀಟಾಗಿ ತೊಳ್ಕೊಬೇಕು. ತೊಳ್ಕೊಂಡು ಒಂದು ಬುಟ್ಟಿಲಿ ಎತ್ತಿಡ್ರಿ. ಸೊಪ್ಪೆಲ್ಲ ಎತ್ತಿಟ್ಟಾದ್ಮೇಲೆ ಅದೆಲ್ಲ ನೀರು ಇನ್ನೂ ಉಳಿದಿರುತ್ತೆ ಒಂಚೂರು ಸೊಪ್ಪೊಳಗೆ. ಸೊ ಅದನ್ನೆಲ್ಲ ನಾವು ಇನ್ನೊಂದು ಸಾರಿ ಬಸ್ ತೆಗಿಬೇಕಾಗತ್ತೆ. ಅಂದರೆ ಬುಟ್ಟಿ ಒಂಚೂರು ನೀಟಾಗಿ ಬಾಗಿಸಿದ್ರೆ ನೀರೆಲ್ಲ ಕೆಳಗೆ ಬಿದ್ದುಬಿಡುತ್ತೆ. ಇಷ್ಟೆಲ್ಲ ಆದಮೇಲೆ ನಾವು ಪಲ್ಯನ ಅದೆಲ್ಲ ದೊಡ್ಡದಾಗಿ ಒಂಚೂರು ಇರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕೋಬೇಕಾಗತ್ತೆ. ಒಗ್ಗರಣೆಗೆ ನೀವೆಲ್ಲ ಸ್ವಲ್ಪ ಖಾರ ತಿನ್ನೋರಾಗಿದ್ದರೆ ಹಸಿಮೆಣ್ಸಿನ್ಕಾಯಿನೂ ಇಟ್ಕೋಬೋದು, ಇಲ್ಲ ಅಂತಂದ್ರೆ ಬೆಳ್ಳುಳ್ಳಿ ಮಾತ್ರ ಸಾಕು. ಆಮೇಲೆ ಒಂದು ಪಾತ್ರೆ ಬಿಸಿ ಮಾಡಿರಿ. ಬಿಸಿ ಮಾಡಿ ಅದ್ರಾಗ ಸ್ವಲ್ಪ ಎಣ್ಣೆ ಹಾಕಿರಿ. ಎಣ್ಣೆ ಹಾಕಿ ನಿಮಗೆ ಸಾಸಿವೆ ಜೀರಿಗೆ ಬೇಕಾಗಿತ್ತರ ಹಾಕೋಬೋದು, ಬೇಡ ಅಂದ್ರೆ ಸ್ಕಿಪ್ನೂ ಮಾಡ್ಬೋದು. ಜೀರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕಿರಿ. ಹಾಕಿ ಕಟ್ ಮಾಡ್ಕೊಂಡಿರೋಂಥ ಈ ಸೊಪ್ಪೆಲ್ಲ ಹಾಕಬೇಕು. ಹಾಕಿ ಎಲ್ಲ ನೀಟಾಗಿ ಮೇಲೆ ಕೆಳಗೆ ಮಾಡಬೇಕು. ಮಾಡಿದಾದಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಸಣ್ಣಗೆ ಜಜ್ಜರು ಇಟ್ಕೋಬೋದು, ಇಲ್ಲ ಸಣ್ಣ ಉಪ್ಪಾದರೂ ಹಾಕ್ಬೋದು. ನೀವು ಬೇಕಂದ್ರೆ ಒಂಚೂರು ಅರಿಶಿನ ಹಾಕೋಬೋದು ನಾವು ಮುಂಚೆನೇ ಒಗ್ಗರಣೆ ಒಳಗೆ, ಬೇಡ ಅಂದ್ರೆ ಸ್ಕಿಪ್ನೂ ಮಾಡಬಹುದು. ಆಮೇಲೆ ಎಲ್ಲ ಮೇಲೆ ಕೆಳಗೆ ಮಾಡಿದಾದಮೇಲೆ ಇದನ್ನ ಸ್ವಲ್ಪ ಮುಚ್ಚಿಡ್ಬೇಕಾಗ್ತೈತಿ. ಮುಚ್ಚಿಟ್ರೆ ಹವೆ ಒಳಗೆ ಪಲ್ಯ ನೀಟಾಗಿ ಬೇಯ್ತೈತೆ. ಆಮೇಲೆ ಸ್ವಲ್ಪ ನೀರು ಬಿಡುತ್ತೆ, ಆ ನೀರೊಳಗೆ ಇನ್ನೂ ಚೆನ್ನಾಗಿ ಬೇಯ್ತೈತದ. ಆಮೇಲೆ ಹಾಗೆ ಮತ್ತೊಂದು 2 ನಿಮಿಷ ಮುಚ್ಚಿಟ್ಟು ಮತ್ತೆ ಮೇಲೆ ಕೆಳಗೆ ಮಾಡಿರಿ. ಒಂಚೂರು ಪಲ್ಯ ಕಲಸಿಡ್ರಿ. ಆಮೇಲೆ ಅದನ್ನ ಟೇಸ್ಟ್ ಮಾಡಿರಿ. ಪಲ್ಯ ಹಸಿ ಬಿಸಿ ಅನಿಸಿಲ್ಲ, ಎಲ್ಲ ನೀಟಾಗಿ ಸಾಫ್ಟಾಗಿ ಬಂದಿತ್ತು ಅಂದರೆ ಪಲ್ಯ ಎಲ್ಲ ರೆಡಿ ಆಗೈತಿ ಅಂತ ನಂಗೆ. ಆಮೇಲೆ ನೀವು ಒಲೆನ ಆಫ್ ಮಾಡಿ ಇದು ತಿನ್ನೋಕೆ ರೆಡಿ ಆಗೈತೆ ಅಂತ ತೆಗೆದುಬಿಡ್ಬೋದು.